ಹಾಯ್ ಹಲೋ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು LC ಚಾನಲ್. ಇವತ್ತು ನಮ್ಮ ಚಾನಲ್ಲಿ ಹೊಸ ಕಂಟೆಂಟ್ ಬಿರಿಯಾನಿ ಹೇಗೆ ಮಾಡೋದು ಅಂತ. 12 ಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ, ಈರುಳ್ಳಿ ಹಾಗೆ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ನ ಮ್ಯಾರಿನೇಟ್ ಮಾಡೋಕೆ ಅರಿಶಿನ, ಧನಿಯಾ ಪುಡಿ ಹಾಗೆ ಚಿಲ್ಲಿ ಪೌಡರ್, ಸಾಲ್ಟ್, ಕರ್ಡ್ ನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂಡಿರುವಂತಹ ಎಲ್ಲಾ ಮಸಾಲೆನ ನಾನು ಚಿಕನ್ಗೆ ಹಾಕ್ತೀನಿ. ಹಾಗೆ ಅದಕ್ಕೆ ಮೊಸರು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇಟ್ಟಾಗ ಮ್ಯಾರಿನೇಟ್ ಆಗುತ್ತೋ ಅಷ್ಟೇ ಚೆನ್ನಾಗಿ ನಮಗೆ ಟೇಸ್ಟ್ ಬರುತ್ತೆ. ಬಿರಿಯಾನಿ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತಾ ಇರುತ್ತೆ ಅಂತ ಈ ತರ ಮ್ಯಾರಿನೇಟ್ ಮಾಡೋದು. Cause I never wanna play happy families with you, but I like having you around. ಇವಾಗ ನಾವು ಮೆಣಸಿನಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ ಹಾಗೆ ಬೆಳ್ಳುಳ್ಳಿ, ಶುಂಠಿನ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ, ಇದೇ ಮೇನ್ ಇಂಗ್ರೀಡಿಯೆಂಟ್. ಇದನ್ನ ನಾವು ಹುರ್ಕೊಂಡ್ರೆ ನಮ್ಗೆ ಜಾಸ್ತಿ ಹೊತ್ತು ಕಾಯೋ ಅವಶ್ಯಕತೆ ಇರಲ್ಲ. ಹಾಗೆ ಮಸಾಲೆ ಹಾಕಿದ ತಕ್ಷಣ ಅಕ್ಕಿ ಹಾಕಿ ನಾವು ಅದನ್ನ ಬೇಯಿಸ್ಕೊಂಡು ನಾನು ರುಬ್ಬಕ್ಕೆ ಹಾಕ್ತೀನಿ. ಸ್ವಲ್ಪ ನೀರು ಸೇರಿಸಿ, Don't worry, I get it. I meant what I said when I said it, lady. I never wanna look at a house in the garden. ಅದಕ್ಕೆ ನಾನು ಪಲಾವ್ ಎಲೆ ಹಾಗೆ ಪಲಾವ್ ಐಟಮ್ ಏನೇನಿರುತ್ತೆ I know you're not mine, it's just my turn. We can still have fun ಈರುಳ್ಳಿನ now. ಸೇರಿಸ್ತಾ ಇದ್ದೀನಿ. No, I never wanna play happy families with you, but I like having you around. ಇದನ್ನ Fully aware this is a flash in the pan, but we can still have fun for now. Yeah, we can still have fun for now. Oh, we can still have fun for now. ಈರುಳ್ಳಿ ಬಣ್ಣ ನೋಡಿ ಎಷ್ಟು ಬದಲಾಗಿದೆ ಅಂತ ಹೇಳಿ. ಇದಕ್ಕೆ ನಾನು ಟೊಮೊಟೊನ ಹಾಕ್ತಾ ಇದ್ದೀನಿ. ಟೊಮೊಟೊನು ಕೂಡ ತುಂಬ ಚೆನ್ನಾಗಿ ಬೆಂದಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋಂತಹ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ನ ಹಾಕೊಂಡು ಕೂಡ ಚೆನ್ನಾಗಿ ಕಲಸಿ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದಕ್ಕೆ ನಾನು ಪುದೀನಾನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ರುಬ್ಬೋಕ್ಕೆ ಕೂಡ ಪುದೀನಾನ ಹಾಕ್ಕೊಂಡಿದ್ದೆ. ಇದಕ್ಕೂ ಪುದೀನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ ಹೇಳಿಬಿಟ್ಟು. ಇದನ್ನು ನಾನು ತಟ್ಟೆ ಮುಚ್ಚಿ ಒಂದು 10ರಿಂದ 20 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಹಾಗೆ ನಾವು ರುಬ್ಬಿಕೊಂಡಿದ್ವಲ್ಲ ಗ್ರೀನ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು 3 ಗ್ಲಾಸ್ ಅಕ್ಕಿನ ಹಾಕ್ಕೊಂಡು ಬೇಯಕ್ಕೆ ಇಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಅವರ್ ಚಾನಲ್.